ಇವತ್ತು ಒಂದು 50ರಿಂದ 60ರಷ್ಟು ಬಟನ್ ರಸಗುಲ್ಲನ ಮಾಡಿದ್ದೆ. ತುಂಬಾ ರುಚಿಯಾಗಿ ಬಂದಿದೆ. ಬನ್ನಿ ಸಿಂಪಲ್ಲಾಗಿ ಈ ಬಟನ್ ರಸಗುಲ್ಲ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಹೇಳ್ತೀನಿ. ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ವಾರದಗಟ್ಟಲೆ ನಾವು ಹೊರಗಡೆ ಇಟ್ಟು ಕೂಡ ತಿನ್ಬೋದು, ಹಾಳಾಗೋದಿಲ್ಲ. ನೋಡಿ ಈ ರೀತಿಯಾದ ಜ್ಯೂಸಿಯಾದ ಬಟನ್ ರಸಗುಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲಷ್ಟು ಇಲ್ಲಿ ನಾನು ರಸಗುಲ್ಲ ಪೌಡ್ರ್ ತೊಗೊಂಡಿದ್ದೀನಿ. ಏನು ಹಿಟ್ಟು ಬರುತ್ತಲ್ಲ, ರಸಗುಲ್ಲ ಹಿಟ್ಟು ಬರುತ್ತಲ್ಲ ಅದೇ ಹಿಟ್ಟು. ನೀವು ಯಾವ್ದಾರು ತೊಗೊಳ್ಳಿ, ಯಾವ್ದಾರು ಕಂಪ್ನಿಗೆ ತೊಗೊಳ್ಳಿ. ಇಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪನೇ ಇಲ್ಲಿ ಹಾಲನ್ನು ಹಾಕ್ತಾಯಿದ್ದೀನಿ. ಅಂದರೆ ಕಾಯಿಸಿ ತಣ್ಣಗಾಗಿರುವ ಹಾಲು, ಬಿಸಿ ಇರಬಾರ್ದು ಹಾಲು. ನೀವು ನೀರನ್ನು ಹಾಕಿ ಕೂಡ ಕಲಿಸ್ಬೋದು, ಆದರೆ ಹಾಲು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಗಟ್ಟಿ ಹಾಲಿದು, ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಲ್ಲ. ಏನು ಬಿಸಿ ಮಾಡ್ತೀವಲ್ಲ ತಣ್ಣಗಾದ್ಮೇಲೆ ತಗೊಂಡಿರುವಂಥದ್ದು. ನೋಡಿ ಇದನ್ನು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಮತ್ತು ಇದಕ್ಕೆ ನಾನು ಯಾವುದೇ ಸೋಡಾ ಗಿಡ ಏನೂ ಹಾಕ್ತಾಯಿಲ್ಲ, ಯಾಕಂದರೆ ಹಿಟ್ಟಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ಲ, ಅಂಗಡಿ ಹಿಟ್ಟಲ್ಲೇ. ಆದ್ದರಿಂದ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಈಗ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಅಥವಾ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಇಲ್ಲಿ ಹಾಲನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ ಇದನ್ನು ಈ ರೀತಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಇದನ್ನು ಈ ರೀತಿಯಾಗಿ ಮುಚ್ಚಳ ಮುಚ್ಚಿ ಇಡ್ತೀನಿ. ನೋಡಿ ನಂತರ ಇಲ್ಲಿ ಜೊತೆಗೆ ಒಂದು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. 1 ಬೌಲಷ್ಟು ಸಕ್ಕರೆ, ಅದಕ್ಕೆ 1 ಬೌಲಷ್ಟು ನೀರು. ಅಂದರೆ 1 ಬೌಲ್ ಸಕ್ಕರೆ ತೊಗೊಂಡ್ರೆ 1 ಬೌಲ್ ನೀರನ್ನು ಹಾಕಿ ಇದನ್ನು ಕರಗಿಸ್ಬೇಕು. ಇದನ್ನು ಪಾಕ ತರಿಸ್ಬೇಕು ಅಂತಿಲ್ಲ, ಜಸ್ಟ್ 5 ನಿಮಿಷ ಇದನ್ನು ಕರಗಿಸಿದ್ರೆ ಆಯಿತು. ಅಷ್ಟರಲ್ಲಿ ನಮಗೆ ಇಲ್ಲಿ ರಸಗುಲ್ಲ ಕೂಡ ನಾವು ಹಿಟ್ಟನ್ನು ಕಲಸಿಟ್ಟಿದ್ದು ಕೂಡ ಒಂದು 10 ನಿಮಿಷ ಆಗಿದೆ. ಈಗ ಇದನ್ನು ಸಣ್ಣ ಉಂಡೆ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾದುವ ಅವಶ್ಯಕತೆ ಏನಿಲ್ಲ, ಬೇಕು ಅಂದರೆ ನಾದ್ಕೋಬೋದು. ನಿಮಗೆ ಮತ್ತೊಂದು ಟಿಪ್ಸ್ ಏನು ಹೇಳ್ತೀನಿ ಅಂದರೆ, ನೀವು ಉಂಡೆಗಳನ್ನು ಮಾಡುವಾಗ ಸಣ್ಣ ಉಂಡೆ ಮಾಡ್ತೀರಾ ಅಂದರೆ ಅದು ಬರ್ತಾ ಸ್ವಲ್ಪ ಗಟ್ಟಿಯಾಗ್ತಾ ಬಂದುಬಿಡುತ್ತೆ, ಪುಡಿ ಆಗ್ತಾ ಇರುತ್ತೆ. ಆದ್ದರಿಂದ ಈ ಸಣ್ಣ ಉಂಡೆ ಮಾಡ್ತೀರಾ ಅಂದರೆ ಒಂದು 2ರಿಂದ 3 ಜನ ಆದರೂ ಕಟ್ಟಿ ಬೇಗ ಆಗಿಬಿಡುತ್ತೆ. ಇಲ್ಲಾಂದರೆ ಒಬ್ಬರು ಉಂಡೆ ಕಟ್ತಾ ಒಬ್ಬರನ್ನ ಇದನ್ನು ಕರಿತಾ ಇರ್ಬೋದು. ಅಂದರೆ ಎಣ್ಣೆಲಿ ಕರಿತಾ ಇದ್ದರೆ ಗಟ್ಟಿ ಆಗೋದಿಲ್ಲ, ಸೀಳು ಬಿಟ್ಕೊಡೋದಿಲ್ಲ. ಇದು ನಾನು ಒಬ್ಬಳೇ ಮಾಡಿರೋದು, ಅದರಿಂದ ಸ್ವಲ್ಪ ಸೀಳು ಬಿಟ್ಕೊಂಡಾಗಾಯಿತು. ಆದರೂ ಅಡ್ಡಿಲ್ಲ, ಏನೂ ತೊಂದರೆ ಇಲ್ಲ. ನೋಡಿ ಇಲ್ಲಿ ಸಕ್ಕರೆ ಕೂಡ ಕರಗಿದೆ, ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಿಡೋಣ. ನಂತರದಲ್ಲಿ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಉಂಡೆಗಳು ಕಟ್ಟಿ ಕೂಡ ರೆಡಿಯಾಗಿದೆ. ಇಲ್ಲಿ ನೋಡಿ ಈ ರೀತಿ ಉಂಡೆಗಳನ್ನು ಕಟ್ಕೊಂಡಿದ್ದೀನಿ. ನಿಮಗೆ ಕಾಣ್ದಿರೋ ಮಧ್ಯೆ ಸ್ವಲ್ಪ ಸೀಳು ಬಿಟ್ಟಿದೆ, ಯಾಕಂದರೆ ಕಟ್ಟೋಕ್ಕೆ ತುಂಬ ಟೈಮ್ ಬೇಕು. ನಂತರ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾವು ಮಾಡಿರುವಂಥ ಬಟನ್ ಉಂಡೆಗಳನ್ನು ಹಾಕ್ತಾಯಿದ್ದೀವಿ. ಅಂದರೆ ರಸಗುಲ್ಲ ಬಟನ್ ಉಂಡೆ ಹಾಕಿ ಈ ರೀತಿ ಕರ್ಕೋಬೇಕು. ಇದು ಗೋಲ್ಡನ್ ಕಲರ್ ಆಗಬೇಕು, ಸ್ವಲ್ಪ ಬ್ಲ್ಯಾಕ್ ಆಗೋದು ಅಲ್ಲಿವರೆಗೂ ನಾವು ಇದನ್ನು ಕರ್ಕೋಬೇಕು. ನೋಡಿ ಈ ರೀತಿ ಕರೆದಾದ್ಮೇಲೆ ಡೈರೆಕ್ಟಾಗಿ ಎಣ್ಣೆಯಿಂದ ತೆಗೆದುಬಿಟ್ಟು ಇಲ್ಲಿ ನಾವು ಪಾಕ ಏನು ರೆಡಿ ಮಾಡಿದ್ವಿ ಪಾಕದಲ್ಲಿ ಹಾಕಿದರೆ ಮುಗಿದೋಯ್ತು, ಬೇಗನೆ ರೆಡಿ ಆಗುತ್ತೆ. ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾಯಿದೆ, ಡಾರ್ಕ್ ಗೋಲ್ಡ್ ಬರಬೇಕಿಲ್ಲಿ. ನೋಡಿ ಈ ರೀತಿಯಾಗಿ ಕರಿಬೇಕು. ಮತ್ತು ಸಣ್ಣ ಉಂಡೆಗಳು ಮಾಡಿರೋದ್ರಿಂದ ಬೇಗನೆ ಆಗುತ್ತೆ. ನಾನು ಹೇಳಿದ್ದೇನೆ ಸ್ವಲ್ಪ ಸೀಳು ಬಿಟ್ಕೊಂಡಿದೆ ಅಂತ. ಜಾಸ್ತಿ ಸೀಳು ಬಿಟ್ಟರೆ ಏನಾಗುತ್ತೆ, ಈ ರೀತಿ ಬಾಯಿ ಓಪನ್ ಆಗಿಬಿಡುತ್ತೆ. ಅದರಿಂದ ಬೇಗನೆ ಇದನ್ನು ಮಾಡ್ಕೊಳ್ಳೋದು ಉತ್ತಮ. ಇಲ್ಲ ಜಾಸ್ತಿ ಸೀಳು ಬಿಟ್ಕೊಡ್ತು ಅಂದರೆ ಸ್ವಲ್ಪ ಕೈಗೆ ನೀರು ಅಥವಾ ಹಾಲನ್ನು ಹತ್ಕೊಂಡ್ಬಿಟ್ಟು ಸ್ವಲ್ಪ ಮತ್ತೊಂದು ಸರಿ ಇದನ್ನು ಉಂಡೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಆಯಿತು. ನೋಡಿ ಇಷ್ಟ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ ನಾನು. ತೆಗೆದುಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕೋಣ. ನೋಡಿ ಈ ರೀತಿ ಹಾಕಿದ್ರೆ ಒಂದು 10ರಿಂದ 15 ನಿಮಿಷದಲ್ಲಿ ಇದು ಆಲ್ಮೋಸ್ಟ್ ದಪ್ಪ ಆಗಿರುತ್ತೆ. ಇಲ್ಲ ನೀವು ಟೈಮ್ ಇದೆ ಅಂತ ಹೇಳಿದ್ರೆ 1 ಅವರ್ ಬಿಟ್ಬಿಟ್ರೆ ಕರೆಕ್ಟಾಗಿ ಒಂದು ಹದಕ್ಕೆ ಬಂದಿರುತ್ತೆ. ಒಳಗಡೆ ಎಲ್ಲ ರಸ ಕ್ಲೀನಾಗಿ ಹಿಡ್ಕೊಂಡಿರುತ್ತೆ. ಇದು ಬಟನ್ ರಸಗುಲ್ಲ ಆದ್ದರಿಂದ ಬೇಗನೆ ರಸ ಹಿಡ್ಕೊಳ್ಳುತ್ತೆ, ಟೈಮ್ ಏನು ತೊಗೊಳ್ಳೋದಿಲ್ಲ. ಒಂದು 10ರಿಂದ 15 ನಿಮಿಷದಲ್ಲೇ ಪೂರ್ತಿಯಾಗಿ ರಸ ಹಿಡ್ಕೊಂಡಿರುತ್ತೆ. ನೋಡಿ ಎಲ್ಲ ಬ್ಯಾಚ್ನ ನೋಡಿ ಈ ರೀತಿಯಾಗಿ ನಾನು ಎಣ್ಣೆಲಿ ಕರ್ಕೊಂಬರ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಇದ್ರೂ ಸಾಕು, ಸಣ್ಣ ಉಂಡೆಗಳನ್ನು ಹಾಕಿ ಕರಿಯೋಕ್ಕೆ ಟೈಮ್ ತೊಗೊಳ್ಳೋದಿಲ್ಲ. ನೋಡಿ ಈ ರೀತಿ ಒಂದೊಂದು ಸರಿನೇ ನಾನು 15-20 ಹಾಕ್ತಾಯಿದ್ದೀನಿ. ಈ ರೀತಿ ಕರೆದ್ಬಿಟ್ಟು ಡೈರೆಕ್ಟಾಗಿ ನಾನು ಇಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಒಂದು 4ರಿಂದ 5 ಸರಿ ನಾನು ಕರ್ಕೊಂಬಂದಿದ್ದೀನಿ. ಇಲ್ಲಿ 50ರಿಂದ 60ಕ್ಕಿಂತ ಜಾಸ್ತಿನೇ ಇದೆ, ನಾನು ಅಷ್ಟೊಂದು ಲೆಕ್ಕ ಮಾಡಿಲ್ಲ. ನೋಡಿ ಅದು ಕರಿಯೋಷ್ಟರಲ್ಲಿ ನೋಡಿ ಇದಾಗಲೇ ದಪ್ಪ ಆಗಿದೆ ಆಲ್ಮೋಸ್ಟು. ಈಗ ಕರೆದ್ಬಿಟ್ಟು ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇನ್ನೂ ಸಣ್ಣ ಉಂಡೆ ಬೇಕಾದರೂ ಮಾಡ್ಕೋಬೋದು, ಅದು ಇನ್ನೂ ಸಣ್ಣ ರಸಗುಲ್ಲಗಳು ಬರ್ತವೆ. ನಾನು ಈ ರೀತಿಯಾಗಿ ಮೀಡಿಯಮ್ ಮಾಡಿದ್ದೀನಿ. ಬೇಕಾದರೆ ನೆಕ್ಸ್ಟ್ ಟೈಮ್ ನಮಗೆ ಮತ್ತೆ ಸಣ್ಣ ಮಾಡಿ ನಿಮಗೆ ಹೇಗೆ ಮಾಡೋದು ಅಂತ ಅದನ್ನು ಕೂಡ ತೋರಿಸ್ತೀನಿ. ಹೇಗೆ ಮಾಡೋದು ಏನಿಲ್ಲ, ಉಂಡೆ ಸಣ್ಣ ಮಾಡ್ಕೊಂಡ್ರೆ ಆಯ್ತಷ್ಟೇ. ಬಟ್ ವೀಡಿಯೋ ಕೂಡ ಹಾಕ್ತೀನಿ ನನಗೆ. ನೋಡಿ ಈ ರೀತಿಯಾಗಿ ಇದು ಹಾಕ್ಕೊಂಡು ಬಂದಿದ್ದೀನಿ. ಎಲ್ಲ ಬ್ಯಾಚ್ದು ಆಗಿದೆ. ಒಂದು 3ರಿಂದ 4 ಸರಿ ನಾನು ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಒಂದು 10 ನಿಮಿಷ ಆಗಿದೆ. ಈ ರೀತಿಯಾಗಿ ಆಲ್ರೆಡಿ ದಪ್ಪ ಆಗಿದೆ.
ಇಷ್ಟಾದರೂ ಸಾಕು. ಇನ್ನೂ ಟೈಮ್ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ರಸ ಹೀರ್ಕೊಳ್ಳುತ್ತೆ. ಈ ರೀತಿಯಾಗಿ ಸಿಂಪಲಾಗಿ ನೀವು ಕೂಡ ಬಟನ್ ರಸಗುಲ್ಲನ ಮಾಡ್ಕೋಬೋದು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ, ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಒಳಗಡೆ ಯಾವ ರೀತಿಯಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ. ನೋಡಿ ಜಸ್ಟ್ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಮತ್ತು ತಿನ್ನೋಕ್ಕೂ ಕೂಡ ಒಂದೊಂದು ಸಾರಿ ಒಂದು ಫೋರ್ಕ್ ತೊಗೊಂಡು ಬಾಯಲ್ಲಿ ಹಾಕ್ಕೊಂಡ್ರೆ ಇಷ್ಟು ಸಾಫ್ಟಿಯಾಗಿ ಬರುತ್ತೆ. ನೋಡಿ ರಸ ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ಅಂತ, ಒಳಗಡೆ ಕರೆಕ್ಟಾಗಿ ರಸ ಹಿಡ್ಕೊಂಡಿದೆ. ಈ ರೀತಿ ನೀವು ಕೂಡ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.